ವೀಕ್ಷಕರೇ, ಇದು ಗಾಜಾದ ಶಬ್ದ. ಅಲ್ ನಾಸರ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಖಲೀಲ್ ದಕ್ರಾನ್ ಹೇಳಿದ ಪ್ರಕಾರ ಕಳೆದ 24 ಗಂಟೆಗಳಲ್ಲಿ ಮಕ್ಕಳ ಸಹಿತ 19 ಮಂದಿ ಬರೇ ಹಸಿವಿನಿಂದ ಮೃತಪಟ್ಟಿದ್ದಾರೆ. 3 ದಿವಸಕ್ಕೊಂದ್ಸಲ ಆಹಾರ ಸಿಗದ ಕಾರಣ ಜನರು ಪ್ರಜ್ಞೆ ಕಳಕೊಂಡು ಬೀಳುತ್ತಿದ್ದಾರೆ. ಗಾಜಾದ ಇಂದಿನ ಶೋಚನೀಯ ಪರಿಸ್ಥಿತಿಗೆ ಮಮ್ಮಲ ಮರ್ಗದವರಿಲ್ಲ, ಆದರೆ ಏನು ಮಾಡ್ಲಿಕ್ಕೆ ಅವರಿಂದ ಆಗ್ತಾ ಇಲ್ಲ. ಅಮೆರಿಕದ ಸಹಾಯ ಇಸ್ರೇಲ್ನ ದಿಗ್ಬಂಧ ಗಾಜಾದ ಜನರನ್ನು ಹಸಿವಿಗೆ ದೂಡಿ ಹೀಗೂ ಸಾಯಿಸುತ್ತಿದೆ. ಇಸ್ರೇಲ್ ಕಳೆದ 21 ತಿಂಗಳಿನಿಂದ ಒಟ್ಟು 59,000 ಪ್ಯಾಲೆಸ್ತೀನಿಯರನ್ನು ಕೊಂದು ಹಾಕಿದೆ ಎಂದು ವರದಿಗಳು ತಿಳಿಸುತ್ತಿದೆ. ಅಲ್ ನಾಸರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವವರಿಗೆ ಔಷಧ ಕೊರತೆ ಮಾತ್ರ ಅಲ್ಲ, ಆಹಾರದ ಕೊರತೆಯೂ ಎದುರಾಗಿದೆ. ಗಾಜಾದ ಸಿಕ್ಕಿಂ ಗಡಿಯಲ್ಲಿ ಆಹಾರ ತಂದ ಟ್ರಕ್ನ ಬಳಿಗೆ ಬಂದ ಜನರ ಗುಂಪಿನ ಮೇಲೆ ಇಸ್ರೇಲ್ನ ಸೈನಿಕರು ಗುಂಡು ಹಾರಿಸಿದರ ಪರಿಣಾಮವಾಗಿ 79 ಮಂದಿ ಮೃತಪಟ್ಟಿದ್ದಾರೆ. ಒಂದು ಕಡೆ ಗಾಜಾಕ್ಕೆ ಆಹಾರ ತಲುಪದಂತೆ ಮಾಡುವುದು, ಆ ರೀತಿಯಲ್ಲೂ ಸಾಯಿಸುವುದು, ಇನ್ನೊಂದು ಕಡೆ ಆಹಾರವನ್ನು ಪಡೆಯಲು ಬಂದ ಜನರ ಮೇಲೆ ಗುಂಡು ಹಾರಿಸಿಕೊಳ್ಳುವುದು, ಆಕಾಶದಲ್ಲಿ ಬಾಂಬ್ ಸುರಿಸಿ ಜನರನ್ನು ಸಾಯಿಸುವುದು, ಇದು ಇಸ್ರೇಲ್ನ ನರಮೇಧ ದೇವರು ಕೂಡ ಕ್ಷಮಿಸದಂತಹ ಅಪರಾಧವಾಗಿದೆ. ಯಾಕೆ ಈ ಜನರನ್ನು ಸಾಯಿಸಲಾಗಿದೆ ಎನ್ನುವಂತ ಪ್ರಶ್ನೆಯನ್ನು ಮುಂದೊಂದು ದಿನ ಖಂಡಿತ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಉತ್ತರಿಸಬೇಕಾಗಬಹುದು, ಅವರು ಬದುಕಿ ಉಳಿದಿದ್ರೆ. ಪೋಷಕಾಹಾರ ಕೊರತೆಯಿಂದ ಮೃತಪಟ್ಟ ಬಾಲಕಿಯೊಬ್ಬಳ ತಾಯಿಯ ಆಕ್ರಂದನ ಜಗತ್ತನ್ನೇ ಆಘಾತಕ್ಕೆ ದೂಡಿಸಿತು. ಮಗು ನಿನಗೆ ಕೊಡಲು ನನ್ನ ಬಳಿ ಏನೂ ಇರ್ಲಿಲ್ವಲ್ಲ ಎಂದು ಆ ತಾಯಿ ರೋಧಿಸುತ್ತಾರೆ. ಯಾರ ಹೃದಯವನ್ನು ಘಾಸಿಗೊಳಿಸಬಹುದಾದ ನೋವು ತುಂಬಿದ ಆಕ್ರಂದನ. ಅಲ್ ಕಸ್ಸಾಮ್ ಬ್ರಿಗೇಡ್ನ ಅಬೂ ಉಬೈದಾ ಅವರು ಇತ್ತೀಚೆಗೆ ಹೊರಬಿಟ್ಟ ವಿಡಿಯೋದಲ್ಲಿ ಗಾಜಾದ 20 ಲಕ್ಷ ಜನರು ಹಸಿವಿನಿಂದ ಬಳಲುತ್ತಿದ್ದಾರೆ ಎಂದು ಹೇಳಿದ್ದಾರೆ. ವಿಶ್ವಸಂಸ್ಥೆ ಕೂಡ ಗಾಜಾದ ಹಸಿವಿನ ಬಗ್ಗೆ ಪದೇ ಪದೇ ಜಗತ್ತನ್ನು ಎಚ್ಚರಿಸುತ್ತಿದೆ. ಪಾಶ್ಚಾತ್ಯರ ವಿಷಯ ಬಿಡಿ, ಅರಬರೇ ಕಿವುಡರಾಗಿರುವಾಗ ಈ ಅಸಹಾಯಕರನ್ನು ರಕ್ಷಿಸುವುದಕ್ಕೆ ಯಾವ ಉಪಾಯ ಇದೆ? ಗಾಜಾಕ್ಕೆ ಏಡ್ ಅನ್ನು ಕಳುಹಿಸಿದ್ದೇವೆ ಎಂದು ಎಲ್ಲರೂ ಹೇಳ್ತಾರೆ. ಆದ್ರೆ ಇಸ್ರೇಲ್ನ ಕ್ರೂರ ನೆತನ್ಯಾಹು ಸರ್ಕಾರ ಗಾಜಾಕ್ಕೆ ಆಹಾರ ತಲುಪಿಸದಂತೆ ದಿಗ್ಬಂಧನ ಹೇರಿ ಅರ್ಧ ದಾರಿಯಲ್ಲೇ ತಡೆದಿಟ್ಟುಕೊಂಡಿದೆ. ಹಾಗಾಗಿ ಗಾಜಾದ ಜನರು ಹಸಿವಿನಿಂದ ಬಳಲುವಂತಾಗಿದೆ. ಆರಂಭದಲ್ಲಿ ನಾನು ಹೇಳಿದ್ದು, ಪೋಷಕಾಹಾರ ಕೊರತೆಯಿಂದ ಮೃತಪಟ್ಟ ರಸನ್ ಅಬು ಜಾಹಿರ್ ಎಂಬ ಬಾಲಕಿಯ ತಾಯಿಯ ಆಕ್ರಂದನ. ಬರೇ ಎಲುಬುಗಳು ಹೊರಗೆ ಕಾಣಿಸುವ ಸ್ಥಿತಿಯಲ್ಲಿದ್ದ ಮೃತಪಟ್ಟ ಮಕ್ಕಳಲ್ಲಿ ಬಾಲಕಿ ರಸನ್ ಕೂಡ ಒಬ್ಬಳು. ಅಂದರೆ ಗಾಜಾದ ಪೋಷಕಾಹಾರ ಕಮ್ಮಿಯಿಂದ ಮೃತಪಟ್ಟವರ ಸಂಖ್ಯೆಗೆ ಅವಳು ಇನ್ನೊಂದು ಸೇರ್ಪಡೆಯಾಗಿದ್ದಾಳೆ. ಇವೆಲ್ಲವೂ ಇದ್ರೂ ಕೂಡ ಜಗತ್ತಿನ ಬಲಾಢ್ಯ ದೇಶಗಳಿಗೆ ಇಸ್ರೇಲಿಗೆ ಆಯುಧ ತಲುಪಿಸುವ ಅವಸರ ಇದೆ ಹೊರತು ಈ ಹತಭಾಗ್ಯ ಜನರಿಗೆ ಆಹಾರ ತಲುಪಿಸುವಲ್ಲಿ ಏನೂ ಇಲ್ಲ. ಇದುವರೆಗೆ ಕಾರ್ಯಾಚರಣೆ ನಡೆಸದ ಸ್ಥಳಗಳಿಗೂ ಸೈನಿಕ ಕಾರ್ಯಾಚರಣೆಯನ್ನು ವಿಸ್ತರಿಸಿದೆ. ಮಧ್ಯ ಗಾಜಾದ ನಗರವಾದ ದೇರ್ ಅಲ್ ಬಲಾಹ್ ಮೇಲೆ ಶೆಲ್ ದಾಳಿಯನ್ನು 50,000ದಿಂದ 80,000ದವರೆಗೆ ಪ್ಯಾಲೆಸ್ತೀನಿಯರು ಇದ್ದಾರೆ ಎನ್ನುವುದು ಒಂದು ಲೆಕ್ಕವಾಗಿದೆ. ಈ ಎಲ್ಲ ಜನರನ್ನು ತಕ್ಷಣವೇ ಈ ಜಾಗ ಬಿಟ್ಟು ಹೋಗಿ ಎಂದು ಹೆಲಿಕಾಪ್ಟರ್ ಮೂಲಕ ಕರಪತ್ರವನ್ನು ಭಾನುವಾರ ಹಾಕಿತು. ಸೋಮವಾರದಂದು ದೇರ್ ಅಲ್ ಬಲಾಹ್ನ ಅಲ್ ಬರಾಕ ಪ್ರದೇಶದಲ್ಲಿ ಶೆಲ್ ದಾಳಿಯನ್ನ ಇಸ್ರೇಲ್ ಮಾಡಿದೆ. ಗಾಜಾದ ನಾಗರಿಕ ರಕ್ಷಣಾ ಸಂಸ್ಥೆಯ ವಕ್ತಾರ ಮೊಹಮ್ಮದ್ ಬಜಲ್ ರವರು ಇಸ್ರೇಲಿ ಟ್ಯಾಂಕ್ಗಳ ಶೆಲ್ ದಾಳಿಯಿಂದ ಬರಾಕ ಪ್ರದೇಶದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕುಟುಂಬಗಳು ನಮಗೆ ಕರೆ ಮಾಡ್ತಾ ಇವೆ, ಆದ್ರೆ ಅವರನ್ನು ರಕ್ಷಿಸಲು ಅಲ್ಲಿಗೆ ಹೋಗುವಂತ ಸ್ಥಿತಿಯೇ ಇಲ್ಲ, ಅಲ್ ಜಜೀರಾಕ್ಕೆ ತಿಳಿಸಿದ್ದಾರೆ. ಬರಾಕಾದಲ್ಲಿ ಹಲವಾರು ಜನರು ಗಾಯಗೊಂಡಿದ್ದಾರೆ. ಅವರನ್ನು ಸ್ಥಳಾಂತರಿಸಲು ಆ ಪ್ರದೇಶಕ್ಕೆ ಯಾರಿಗೂ ಹೋಗಲು ಸಾಧ್ಯವಿಲ್ಲ ಅನ್ನುವಂತ ಸ್ಥಿತಿಯನ್ನು ಇಸ್ರೇಲ್ ಹುಟ್ಟು ಹಾಕಿ ಅವರ ನಾಡಿನಿಂದ ಬಡಿದಟ್ಟುವ ಓಡಿಸುವ ಪ್ರಯತ್ನವನ್ನು ಮುಂದುವರಿಸುತ್ತಿದ್ದರೂ ಕೂಡ ಜಗತ್ತಿನಲ್ಲಿ ಜನಸಾಮಾನ್ಯರ ಹೃದಯಗಳು ಮಿಡಿಯುತ್ತಿವೆ ಹೊರತು ಮಾತಿಗೆ ಯುದ್ಧ ವಿರಾಮ ಎನ್ನುವ ಘೋಷಣೆಯನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾರೆ. ಯುದ್ಧ ವಿರಾಮ ಆಗ್ತಾ ಇಲ್ಲ. ಗಾಜಾದ ಹೋರಾಟಗಾರರು ಇಸ್ರೇಲ್ ಸೈನಿಕರ ಮೇಲೆ ಉಗ್ರ ಪ್ರಹಾರವನ್ನು ನಡೆಸ್ತಾ ಇದ್ದಾರೆ. ಭೂ ಯುದ್ಧದಲ್ಲಿ ಈವರೆಗೂ ಇಸ್ರೇಲಿಗೆ ಯಾವ ಲಾಭವೂ ಆಗಿಲ್ಲ. ಅದರ ಸೈನಿಕರನ್ನ ಹಮಾಸ್
ಗೆರಿಲ್ಲಾ ಯುದ್ಧ ತಂತ್ರದಿಂದ ಕೊಲ್ಲುತ್ತಿದೆ. ಇಷ್ಟೆಲ್ಲ ಆದ್ರೂ ಕೂಡ ನೆತನ್ಯಾಹು ಫೆಲಸ್ತೀನಿಯರನ್ನು ಗಾಜಾದಿಂದ ಹೊರಗಟ್ಟುವ ತಮ್ಮ ಪ್ರಯತ್ನವನ್ನು ಮುಂದುವರಿಸುತ್ತಾ ಇದ್ದಾರೆ. ಅರಬರ ಒಕ್ಕೂಟ ಇಸ್ರೇಲ್ ಅನ್ನು ಖಂಡಿಸುವುದು ಮುಂದುವರಿತಾ ಇದೆ. ಸಿರಿಯಾದ ಮೇಲೆಯೂ ಇಸ್ರೇಲ್ ದಾಳಿ ಮಾಡಿತು. ಸಿರಿಯಾದ ಚಿಕ್ಕ ಸಂಖ್ಯೆಯಲ್ಲಿರುವ ಡ್ರೋಸ್ಗಳಿಗೆ ಆಯುಧವನ್ನು ಕೊಟ್ಟು ಸಿರಿಯನ್ನರ ವಿರುದ್ಧವೇ ಆಯುಧ ಪ್ರಯೋಗಿಸಿ ಹತ್ಯೆ ಮಾಡುವಂತೆ ಪ್ರೇರೇಪಿಸಿತು. ಇದನ್ನು ತಿಳಿದುಕೊಂಡ ಸಿರಿಯಾದ ಬುಡಕಟ್ಟು ಜನಾಂಗದ ಡ್ರೋಸ್ ವಿಭಾಗದ ಮೇಲೆ ಮುಗಿಬಿದ್ದಿದ್ದಾರೆ. ಇಸ್ರೇಲಿಗೂ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಿರಿಯಾದಲ್ಲಿ ಪುನಃ ಯುದ್ಧ ವಿರಾಮ ಒಪ್ಪಂದ ಆಗಿದೆ. ಇಸ್ರೇಲ್ ಮೂರು ಬಾರಿ ಸಿರಿಯಾದಲ್ಲಿ ಯುದ್ಧ ವಿರಾಮ ಒಪ್ಪಂದ ಆದರೂ ಕೂಡ ಅದನ್ನು ಉಲ್ಲಂಘಿಸಿದ್ದನ್ನ ಜಗತ್ತು ನೋಡಿದೆ. ಬೆಲ್ಜಿಯಂನಲ್ಲಿ ಇಸ್ರೇಲ್ನ 2 ಸೈನಿಕರನ್ನು ಸರ್ಕಾರ ಬಂಧಿಸಿದೆ. ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ದೌರ್ಜನ್ಯಗಳಿಗೆ ಪ್ರತಿಯಾಗಿ ಇಸ್ರೇಲ್ನ ಈ ಸೈನಿಕರ ಬಂಧನ ಆಗಿದ್ದು, ಇದನ್ನು ಅಲ್ಲಿನ ಕಾನೂನು ಕ್ರಿಯಾ ಸಮಿತಿ ಶ್ಲಾಘಿಸಿವೆ. ಗಾಜಾದಲ್ಲಿ ಆರೋಗ್ಯ ಸೌಲಭ್ಯ ಸ್ಥಗಿತಗೊಂಡದ್ದರಿಂದ ಖಾನ್ ಯೂನಿಸ್ನಲ್ಲಿರುವ ಅಲ್ ನಾಸರ್ ಆಸ್ಪತ್ರೆಯಲ್ಲಿ ಇಂದು ಕನಿಷ್ಠ 42 ಮಂದಿ ಮೃತಪಟ್ಟಿದ್ದಾರೆ. ಆಸ್ಪತ್ರೆಯ ಮಾಹಿತಿ ಪ್ರಕಾರ ಭಾನುವಾರ 24 ಗಂಟೆಗಳ ಅವಧಿಯಲ್ಲಿ 2000ಕ್ಕೂ ಹೆಚ್ಚು ಜನರಿಗೆ ಇದೇ ಅಲ್ ನಾಸರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಕಳುಹಿಸಲಾಗಿದೆ. ಈಗ ಈ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ನಲ್ಲಿ 424 ರೋಗಿಗಳಿದ್ದಾರೆ. ಮಕ್ಕಳ ಎಮರ್ಜೆನ್ಸಿ ವಾರ್ಡ್ನಲ್ಲಿ 494 ಮಕ್ಕಳಿದ್ದಾರೆ. ಹೊರ ರೋಗಿಗಳಾಗಿ 600 ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಆಸ್ಪತ್ರೆಗೆ ಇಂಧನ ಇಲ್ಲ, ಇತರ ವೈದ್ಯಕೀಯ ಸೌಲಭ್ಯ ಇಲ್ಲ, ಚಿಕಿತ್ಸೆಯನ್ನು ಮುಂದುವರಿಸಲಾಗದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಸ್ಪತ್ರೆಯ ಅಧಿಕಾರಿಗಳು ಹೇಳುತ್ತಿದ್ದಾರೆ. ವಿಶ್ವ ಆಹಾರ ಕಾರ್ಯಕ್ರಮದ ಪ್ಯಾಲೆಸ್ತೀನ್ನ ಪ್ರತಿನಿಧಿ ಆಂಟೋಯಿನ್ ರೆನಾಲ್ಡ್ ಅವರು ಅಲ್ ಜಜೀರಾಗೆ ನೀಡಿದ ಹೇಳಿಕೆಯ ಪ್ರಕಾರ ಗಾಜಾ ತೀವ್ರ ಹಸಿವನ್ನು ಎದುರಿಸುತ್ತಿದೆ. ಗಾಜಾದಲ್ಲಿ ಇವತ್ತು 1 ಕೆಜಿ ಹಿಟ್ಟಿನ ಬೆಲೆ $100 ಆಗಿದೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಆರಂಭಿಸಿದ ಗಾಜಾದ ನೆರವು ವಿತರಣಾ ಕೇಂದ್ರ ಸ್ಥಾಪಿಸಿದಾಗಿನಿಂದ ಆಹಾರಕ್ಕಾಗಿ ಬರುವವರ ಮೇಲೆ ಇಸ್ರೇಲ್ ಸೈನಿಕರು ಗುಂಡು ಹಾರಿಸಿದ್ದರಿಂದ 900 ಮಂದಿಯನ್ನು ಈವರೆಗೆ ಕೊಲ್ಲಲಾಗಿದೆ ಎಂದು ಅಲ್ ಜಜೀರಾ ವರದಿ ಮಾಡಿದೆ. ಆಹಾರವನ್ನು ವಿತರಿಸುತ್ತಿದ್ದೇವೆ ಎಂದು ಜಗತ್ತಿಗೆ ಒಂದು ಕಡೆ ಅಮೆರಿಕ ಮತ್ತು ಇಸ್ರೇಲ್ ಗಾಜಾದಲ್ಲಿ ತೋರಿಸಿಕೊಟ್ರೆ, ಅದೇ ಆಹಾರಕ್ಕಾಗಿ ಬರುವ ಜನರ ಮೇಲೆ ಗುಂಡು ಹಾರಿಸುವುದು, ಆಸ್ಪತ್ರೆಗೆ ಸೌಲಭ್ಯಗಳನ್ನು ನಿರಾಕರಿಸುವುದು, ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುವಂತಾಗಿ ಸಾಯುತ್ತಿರುವುದು, ಹಸಿವನ್ನೇ ಯುದ್ಧಾಸ್ತ್ರವನ್ನಾಗಿ ಇಸ್ರೇಲ್ ಬಳಸುತ್ತಿದೆ ಎಂಬುದಕ್ಕೆ ಇವೆಲ್ಲ ಉದಾಹರಣೆ. ಇಷ್ಟೆಲ್ಲ ತೀವ್ರ ಸಂಕಷ್ಟದ ಸ್ಥಿತಿಯಲ್ಲಿ ಗಾಜಾದ ಜನರಿರುವಾಗ ಈ ಜನರ ನೆರವಿಗೆ ಅರಬರು ಬರುವುದಿಲ್ಲ. ಯಾಕೆಂದರೆ ಅವರು ಅಮೆರಿಕ ಮತ್ತು ಇಸ್ರೇಲ್ನ ಗುಲಾಮರಂತೆ ವರ್ತಿಸ್ತಾ ಇದ್ದಾರೆ. ಇರಾನ್ ಮತ್ತು ಯಮನ್ನ ಹೂತಿಗಳು, ಲೆಬನಾನ್ನ ಹಿಜ್ಬುಲ್ಲಾ ಮಾತ್ರ ಗಾಜಾದ ಜನರ ಸಂಕಷ್ಟಕ್ಕೆ ಹೋರಾಟದ ದಾರಿಯನ್ನ ಹಿಡಿದಿದೆ. ಮಿಕ್ಕವರೆಲ್ಲ ಕೇವಲ ಹೇಳಿಕೆಗಳಲ್ಲಿ ವ್ಯಸ್ತರಾಗಿದ್ದಾರೆ, ಬೇರೇನು ಮಾಡ್ತಾ ಇಲ್ಲ. ವೀಕ್ಷಕರೇ, ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಸುದ್ದಿಯೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾನು ಅರ್ಫ ಮಂಚಿ. ಜೈ ಹಿಂದ್.